ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮಂಜುಸ್ ಎರಾ. ಮೋಸ್ಟ್ ಅವೈಟೆಡ್ ಪ್ರಶಾಂತ್ ನೀಲ್ಗೆ ಪ್ರಭಾಸ್ ಅವರ ಕಾಂಬಿನೇಷನ್ನ ಸಲಾರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಹೇಗಿತ್ತು ಇವರಿಬ್ಬರ ಕಾಂಬಿನೇಷನ್ ಅಂಡ್ ಈ ಸಿನಿಮಾನ ಉಗ್ರಂ ಸಿನಿಮಾದ ರೀಮೇಕ್ ಸಿನಿಮಾ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಇದು ಉಗ್ರಂ ಸಿನಿಮಾದ ರೀಮೇಕ್ ಸಿನಿಮಾನ ಅಥವಾ ಇಲ್ವಾ? ಇವ್ರು ಮೊದಲೇ ಹೇಳ್ದಂಗೆ ಈ ಸಿನಿಮಾದ ಪಾರ್ಟ್ 2 ಬರುತ್ತೆ. ಈ ಸಿನಿಮಾನ ಪಾರ್ಟ್ 2ಗೆ ಹೇಗೆ ಕನೆಕ್ಟ್ ಮಾಡಿದ್ದಾರೆ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಸೀರಿಯಸ್ ಸಿನಿಮಾದ ಕತೆ ಕಡೆ ಬರೋಣ. ದೇವ ಕ್ಯಾರೆಕ್ಟರ್ ಪ್ರಭಾಸ್ ಹಾಗೆ ವರ್ಧಾ ಕ್ಯಾರೆಕ್ಟರ್ ಪೃಥ್ವಿ ಅವರು ಚಿಕ್ಕ ವಯಸ್ಸಿನಿಂದಲೂ ಆಪ್ತ ಸ್ನೇಹಿತರು. ದೇವ ಅವ್ರು ಹೇಳ್ದಂಗೆ ನೀನ್ ಕರೆದ್ರೆ ನಾನು ಬಂದೇ ಬರ್ತೀನಿ ನಿನಗೊಬ್ನಿಗೋಸ್ಕರ ಅಂತ ವರ್ಧಾ ಅವ್ರಿಗೆ ಹೇಳಿರ್ತಾರೆ. ಅಂಡ್ ವರ್ಧಾ ಅವರು ಕೂಡ ಒಂದಿನ ದೇವ ಅಂದ್ರೆ ಪ್ರಭಾಸ್ ಅವ್ರನ್ನ ಕರೀತಾರೆ. ಯಾವ ವಿಷಯಕ್ಕೋಸ್ಕರ ವರ್ಧಾ ಅವರು ದೇವ ಅವ್ರನ್ನ ಕರ್ತಿದ್ದಾರೆ ಅಂಡ್ ವರ್ಧಾ ಅವ್ರಿಗೆ ಆಗಿದ್ ತೊಂದರೆ ಆದ್ರೂ ಏನು? ನನ್ ಮೊದ್ಲೇ ಹೇಳ್ದಂಗೆ ಇವರಿಬ್ರು ಆಪ್ತ ಸ್ನೇಹಿತರು. ಇವರಿಬ್ರು ಹೇಗೆ ಬದ್ಧ ವೈರಿಗಳಾದ್ರು, ಜೊತೆಗೆ ಇಲ್ಲಿ ಶ್ರುತಿ ಹಾಸನ್ ಅವರ ಕ್ಯಾರೆಕ್ಟರ್ ಏನು ಅಂಡ್ ಈ ಸಿನಿಮಾದ ಕತೆ ಏನಾಗಿರ್ಬೋದು ಅನ್ನೋದನ್ನ ನೀವು ಥಿಯೇಟರ್ ನಲ್ಲೇ ಹೋಗಿ ನೋಡ್ಬೇಕಾಗುತ್ತೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಕಡೆ ಬರೋಣ. ಮೊದಲೇ ಟೀಮ್ ಹೇಳ್ದಂಗೆ ಹಾಗೇನೆ ಜನಗಳಿಗೆ ಡೌಟ್ ಇದ್ದಿದ್ದು ಅಂದ್ರೆ ಸಲಾರ್ ಸಿನಿಮಾ ಉಗ್ರಂ ಸಿನಿಮಾದ ರೀಮೇಕ್ ಸಿನಿಮಾ ಅಂತ. ಈ ಪ್ರಶ್ನೆನ ನನ್ನ ಹತ್ರ ಕೇಳಿದ್ರೆ ನಾನು ಇದಕ್ಕೆ ಹೇಳೋ ಉತ್ತರ ಅಂದ್ರೆ 50-50 ಅಂತ. ಯಾಕಂದ್ರೆ ನೀವೇನಾದ್ರೂ ಉಗ್ರಂ ಸಿನಿಮಾ ನೋಡಿದ್ರೆ ಅದೇ ರೀತಿ ಒಬ್ಬರ ಮಗಳು ಅವಳ ಅಮ್ಮನ ಕಾರ್ಯನ ಮುಗಿಸೋಕೆ ಅಂತ ಇಂಡಿಯಾಗೆ ಬಂದಿರ್ತಾರೆ. ಅವಳ ಅಪ್ಪನ ಜೊತೆ ಇರೋ ದ್ವೇಷದಿಂದ ಅವಳನ್ನ ಹಿಡಿದು ಅವನನ್ನ ಕರ್ಕೊಳ್ಳೋಕೆ ನೋಡ್ತಾರೆ. ಅಂಡ್ ಅದೇ ಸಿನಿಮಾ ತರ ಶ್ರುತಿ ಹಾಸನ್ ಅವರು ಇಲ್ಲಿ ಅಮೆರಿಕದಿಂದ ಇಂಡಿಯಾಗೆ ಬರ್ತಾರೆ. ಅಂಡ್ ಅದೇ ಸಿನಿಮಾದ ರೀತಿನೇ ಪ್ರಭಾಸ್ ಅವರು ಇಲ್ಲಿ ಶ್ರುತಿ ಹಾಸನ್ ಅವ್ರಿಗೆ ಸೆಕ್ಯೂರ್ ಕೂಡ ಮಾಡ್ತಾರೆ. ಬಟ್ ನಾನು ಈ ಸ್ಟೋರಿನ 50-50 ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಜಸ್ಟ್ ಪ್ರಶಾಂತ್ ನೀಲ್ ಅವರು ಕೆಲವು ಸೀನ್ಗಳನ್ನ ಮಾತ್ರ ಉಗ್ರಂ ಸಿನಿಮಾದ ರೀತಿ ಮಾಡಿದ್ದಾರೆ ಬಿಟ್ರೆ ಇದರ ಕಂಪ್ಲೀಟ್ ಸ್ಟೋರಿ ಡಿಫ್ರೆಂಟ್. ಅಂದ್ರೆ ಇವರು ಲೊಕೇಟ್ ಮಾಡಿರೋ ಅಂತ ಲೊಕೇಶನ್ ಹಾಗೇನೆ ಕಾನ್ಸರ್ ಮೊಗೋರು ಇನ್ನು ಕೆಲವು ಲೊಕೇಶನ್ಗಳನ್ನ ಹೆಸರುಗಳು ಜೊತೆಗೆ ಅಲ್ಲಿದ್ದ ಕ್ಯಾರೆಕ್ಟರ್ಗಳು ಅವರಿಗೆ ಅವ್ರದ್ದೇ ಆದ ಒಂದೊಂದು ಹೆಸರುಗಳ ಜೊತೆ ಅವ್ರಿಗಂತಾನೆ ಇದ್ದಿದ್ದು ಒಂದು ಆಸೆ. ಈ ವಿಷಯನೆಲ್ಲ ಪ್ರಶಾಂತ್ ನೀಲ್ ಅವರು ತೋರಿಸಿದ್ದು ಈ ಸಿನಿಮಾದ ಪಾಸಿಟಿವ್ ಅಂತ ಅನಿಸ್ತು. ಜೊತೆಗೆ ಆ ಕ್ಯಾರೆಕ್ಟರ್ಗಳಿಗೆ ಕನ್ಕ್ಲೂಷನ್ ಕೊಟ್ಟಿರೋದು ಅಂಡ್ ಆ ಕಥೆನ ತೆಗೆದುಕೊಂಡು ಹೋಗಿರೋ ರೀತಿ ಈ ಸಿನಿಮಾದಲ್ಲಿ ನನಗೊಂದು ತುಂಬಾನೇ ಇಷ್ಟ ಆಯ್ತು. ಜೊತೆಗೆ ಪ್ರಭಾಸ್ ಅವರ ಎಂಟ್ರಿ ಆದ್ಮೇಲೆ ಇದ್ದಂತಹ ಆ ಫೈಟ್ ಸೀಕ್ವೆನ್ಸ್ ಅಂತೂ ನನಗೆ ಅಷ್ಟೇ ಅಲ್ಲದೆ ಥಿಯೇಟರ್ ನಲ್ಲಿ ಕೂತಿದ್ದ ಪ್ರತಿ ಒಬ್ರಿಗೂ ಮೈ ರೋಮಾಂಚನ ಆಯ್ತು ಅಂತ, ಹಾಗೇನೆ ಆ ಸೀನ್ ಅಷ್ಟು ಇಷ್ಟ ಆಯ್ತು ಅಂತ ಆ ಥಿಯೇಟರೇ ಹೇಳ್ತಾ ಇತ್ತು. ಇದಿಷ್ಟು ಈ ಸಿನಿಮಾದ ಪಾಸಿಟಿವ್ ಅಂತ ಪರ್ಸನಲಿ ನನಗನ್ಸಿದ್ದು. ಇನ್ನು ಈ ಸಿನಿಮಾದ ನೆಗೆಟಿವ್ ಬಗ್ಗೆ ನೋಡ್ತಾ ಹೋದ್ರೆ ಈ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು ಉಗ್ರಂ ಸಿನಿಮಾದ ಕೆಲವು ಸೀನ್ಗಳನ್ನ ಅದೇ ರೀತಿ ತೋರಿಸಿದ್ದು. ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ಬೇಕಿತ್ತು. ಅಂಡ್ ಐನೋ ಕೆಲವು ಸೀನ್ಗಳನ್ನ ಮಾತ್ರ, ಆದ್ರೆ ಅದನ್ನ ಡಿಫ್ರೆಂಟ್ ಆಗಿ ತೋರಿಸಿದ್ರೆ ಇಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿತ್ತೇನೋ. ಅಂಡ್ ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಆ ಕಥೆನ ಎಸ್ಟಾಬ್ಲಿಷನ್ ಮಾಡಿದ್ದು ಒಂದ್ ಸ್ವಲ್ಪ ಲ್ಯಾಗ್ ಅನ್ನಿಸ್ತು. ಈ ಕಥೆನ ಸ್ವಲ್ಪ ಕಡಿಮೆ ಮಾಡ್ಬೇಕಿತ್ತು ಪ್ರಶಾಂತ್ ನೀಲ್ ಅವ್ರಂತ ನನಗನ್ನಿಸ್ತು. ಇನ್ನು ಈ ಸಿನಿಮಾದಲ್ಲಿ ಸಾಂಗ್ಗಳು ಕೂಡ ಅಷ್ಟೊಂದು ವರ್ಕ್ ಆಗ್ಲಿಲ್ಲ. ಅದಕ್ಕಂತಾನೆ ಒಂದು ಸ್ಪೇಸ್ ಕೊಡಬೇಕಿತ್ತು ಪ್ರಶಾಂತ್ ನೀಲ್ ಅವರು ಅಂತ ನನಗನ್ನಿಸ್ತು. ಇದಿಷ್ಟು ಎಕ್ಸ್ಪೆಷಲಿ ಈ ಸಿನಿಮಾದ ನೆಗೆಟಿವ್ ಅಂತ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸಿದ್ದು. ಇನ್ನು ಓವರ್ ಆಲ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಪ್ರಶಾಂತ್ ನೀಲ್ ಅವರ ಥಾಟ್, ನನ್ನ ಸಿನಿಮಾ ಇದೇ ರೀತಿ ಬರಬೇಕು, ಈ ಕ್ವಾಲಿಟಿಯಲ್ಲಿ ಜನ ಸಿನಿಮಾನ ನೋಡ್ಬೇಕು ಅನ್ನೋ ಒಂದು ಥಾಟ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇದೇ ವಿಷಯಕ್ಕಂತಾನೆ ಪ್ರಶಾಂತ್ ನೀಲ್ ಅವರು ಉಗ್ರಂನ ಸಲಾರ್ಗೆ ರೀಮೇಕ್ ಮಾಡಿರೋದು. ಈ ವಿಷಯನ ಪ್ರಶಾಂತ್ ನೀಲ್ ಅವರೇ ಹೇಳ್ಕೊಂಡಿದ್ರು ಕೂಡ. ಆದ್ರೆ ಈ ಸಿನಿಮಾ ಉಗ್ರಂ ಸಿನಿಮಾದ ತರ ಅಲ್ಲ, ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ. ಹಾಗೇನೆ ಅಲ್ಲಿದ್ದ ವಿಜುವಲ್ಸ್ ಕೂಡ, ಜೊತೆಗೆ ಪಾರ್ಟ್ 2ಗೆ ಬೇಕಿದ್ದ ಡೌಟ್ ಅಂಡ್ ಕುತೂಹಲನ ಕೂಡ ಪ್ರಶಾಂತ್ ನೀಲ್ ಅವರು ಈ ಸಿನಿಮಾದ ಮೂಲಕ ಕೊಟ್ಟಿದ್ದಾರೆ. ಇನ್ನು ಪ್ರಭಾಸ್ ಅವರ ಬಗ್ಗೆ ಮಾತಾಡೋದೇನ್ ಬೇಕಾಗಿಲ್ಲ. ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಜೊತೆ ಸಿನಿಮಾಕ್ಕೆ ಬೇಕಿದ್ದ ಆಕ್ಟಿಂಗ್ ಅಂತೂ ಖಂಡಿತ ಮಾಡಿದ್ದಾರೆ. ಅಂಡ್ ಪೃಥ್ವಿರಾಜ್ ಅವರು ಕೂಡ ಈ ವಿಷಯದಲ್ಲಿ ಜನಗಳನ್ನ ಮನ್ಸು ಮುಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ಈ ಸಿನಿಮಾದ ಇನ್ನೊಂದು ಪಿಲ್ಲರ್ ಅಂದ್ರೆ ಅದು ರವಿ ಬಸೂರ್ ಅವರು. ಸಾಂಗ್ಗಳೇನೋ ಅಷ್ಟೊಂದು ಚೆನ್ನಾಗಿಲ್ಲ ಅಂಡ್ ಅದಕ್ಕಂತಾನೆ ಪ್ರಶಾಂತ್ ನೀಲ್ ಅವರು ಒಂದು ಸ್ಪೇಸ್ ಕೊಡಬೇಕಿತ್ತು, ಅದನ್ನ ಕೊಟ್ಟಿಲ್ಲ. ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಂತೂ ರವಿ ಬಸೂರ್ ಅವರು ನೆಕ್ಸ್ಟ್ ಲೆವೆಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಚಾರಕ್ಕೆ ಬಂದ್ರೆ ಇಂಥ ಸಿನಿಮಾಗಳಿಗೆ ರವಿ ಬಸೂರ್ ಬಿಟ್ರೆ ಬೇರೆ ಯಾರು ಈ ಲೆವೆಲ್ಗೆ ಔಟ್ಪುಟ್ ಕೊಡಕ್ ಆಗೋದಿಲ್ವೇನೋ, ಅಷ್ಟು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಮಾಡಿದ್ದಾರೆ ರವಿ ಬಸೂರ್ ಅವರು. ಇನ್ನು ಭುವನ್ ಅವರ ಸಿನಿಮಾಟೋಗ್ರಫಿ ಕೂಡ ಅಷ್ಟು ಚೆನ್ನಾಗಿ ಪ್ರತಿ ಶಾಟ್ ಕೂಡ ಮಾತಾಡೋ ರೀತಿ ಇತ್ತು ಅಂತ ಎಕ್ಸ್ಪೆಷಲಿ ಸಿನಿಮಾ ನೋಡಿದ್ಮೇಲೆ ನನಗನ್ಸಿತ್ತು. ಇದಿಷ್ಟು ಸಲಾರ್ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸಿದ್ದು. ಇಷ್ಟು ವರ್ಷ ಕಾಲಿದ್ದಕ್ಕೂ ಒಂದೊಳ್ಳೆ ಫಿಲ್ಮ್ಸ್ ಅಂಡ್ ಪ್ರಶಾಂತ್ ನೀಲ್ ಅವರು ಒಂದೊಳ್ಳೆ ಕಥೆ ಜೊತೆ ಒಂದೊಳ್ಳೆ ಸಿನಿಮಾ ತಂದಿದ್ದಾರೆ. ಟೈಮ್ ಸಿಕ್ಕಿದ್ರೆ ಒಂದ್ಸರಿ ತಪ್ಪದೆ ಸಿನಿಮಾ ನೋಡಿ ಅಂತ ಹೇಳ್ತಾ, ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಕನ್ನಡಿಗ ಮತ್ತೆ ಸಿಗೋಣ.